ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಇದು ಏಜಸ್ಸಿಗೆ ರಿಲೇಟೆಡ್ಡು. ದಿ ಸಮ್ ಆಫ್ ಏಜಸ್ ಆಫ್ 4 members ಆಫ್ ಎ ಫ್ಯಾಮಿಲಿ 5 years ago ವಾಸ್ 94 years. ಟುಡೇ when the daughter has been married off and replaced by a daughter-in-law, the sum of their ages is 92. Assuming that there has been no other change in the family structure and all the people are alive, what is the difference between the age of the daughter and that of daughter-in-law? What does it mean? ಇದೇನು ಹೇಳುತ್ತೆ? ದಿ ಸಮ್ ಆಫ್ ಏಜಸ್ ಆಫ್ 4 members ಆಫ್ ಎ ಫ್ಯಾಮಿಲಿ 5 years ago ವಾಸ್ 94 years. 5 ವರ್ಷದ ಹಿಂದೆ 4 ಜನರ ಏಜಸ್ಸು 94 ವರ್ಷ ಆಗಿತ್ತು. 4 ಜನರ ವಯಸ್ಸನ್ನು ಕೂಡಿದರೆ 5 ವರ್ಷದ ಹಿಂದೆ 94 ವರ್ಷ ಬರ್ತಿತ್ತು ಒಂದು ಫ್ಯಾಮಿಲಿದು. ಟುಡೇ ಇವತ್ತು ವೆನ್ ದಿ ಡಾಟರ್ ಹ್ಯಾಸ್ ಬಿನ್ ಮ್ಯಾರಿಡ್ ಆಫ್, ಮಗಳಿಗೆ ಮದುವೆ ಆಗುತ್ತೆ, ಆ್ಯಂಡ್ ರಿಪ್ಲೇಸ್ಡ್ ಬೈ ಎ ಡಾಟರ್ ಇನ್ ಲಾ, ಸೊಸೆ ಬರ್ತಾಳೆ. ಆಗ ಸಮ್ ಆಫ್ ದರ್ ಏಜಸ್ ಈಸ್ 92. 4 ಮೆಂಬರೇ ಉಳಿತಾರೆ. ಆವಾಗ ಮಗಳು ಮದುವೆಯಾಗಿ ಹೋಗ್ತಾಳೆ, ಸೊಸೆ ಬರ್ತಾಳೆ, 4 ಮೆಂಬರ್ ಉಳಿತಾರೆ. ಆದರೆ ಅವ್ರ ವರ್ಷ ಟೋಟಲ್ಲು 4 ಜನರದ್ದು ಸೇರಿಸಿದರೆ 92 ಬರುತ್ತೆ. ಅಸ್ಯೂಮಿಂಗ್ ದಟ್ ದೇರ್ ಹ್ಯಾಸ್ ಬಿನ್ ನೋ ಅದರ್ ಚೇಂಜ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್ ಆ್ಯಂಡ್ ಆಲ್ ದಿ ಪೀಪಲ್ ಆರ್ ಅಲೈವ್, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಏಜ್ ಆಫ್ ದಿ ಡಾಟರ್ ಆ್ಯಂಡ್ ದಟ್ ಆಫ್ ಡಾಟರ್ ಇನ್ ಲಾ? ಸೊ ಫ್ಯಾಮಿಲಿ ಸ್ಟ್ರಕ್ಚರಲ್ಲಿ ಏನೂ ಚೇಂಜಸ್ ಇಲ್ಲ, ಎಲ್ಲರೂ ಜೀವಂತವಾಗಿದ್ದಾರೆ. ಹಾಗಾಗಿ ಮಗಳಿಗೂ ಮತ್ತು ಸೊಸೆಗೂ ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಹೇಗೆ ಕಂಡುಹಿಡಿಯೋದು? ನಾವು ಸಮ್ ಆಫ್ ಏಜಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಟುಡೇ 4 members ಅದನ್ನು ಕಂಡುಹಿಡ್ಕೋಬೇಕು. ಮತ್ತು ಸೊಸೆ ಬಂದ ಮೇಲೆ ಎಷ್ಟಾಗುತ್ತೆ ಅನ್ನೋದು ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಳೆದುಬಿಟ್ರೆ ನಮಗೆ ಸಿಕ್ಬಿಡುತ್ತೆ ಅವರಿಬ್ಬರಿಗೂ ಎಷ್ಟು ವಯಸ್ಸಲ್ಲಿ ವ್ಯತ್ಯಾಸ ಅಂತ. ಯಾಕೆಂದರೆ 5 ವರ್ಷದ ಹಿಂದೆ 94 ವರ್ಷ ಟೋಟಲ್ ಏಜಸ್ ಬರ್ತಿತ್ತು. ಸೊ ಇವಾಗ ಎಷ್ಟು ಅಂತ ಕಂಡುಹಿಡಿಯೋದಾದರೆ 5 ವರ್ಷ ಪ್ರತಿಯೊಬ್ಬರಿಗೂ ಆ್ಯಡ್ ಮಾಡಬೇಕು. 4 ಜನ ಮೆಂಬರ್ಸಿಗೂ 5 4 20, 94 + 20 ಆಗುತ್ತೆ. ಅದು ಪ್ರೆಸೆಂಟ್ ಇವತ್ತು ಟೋಟಲ್ ಏಜಸ್ಸು ಅವ್ರದ್ದು. ಮದುವೆ ಆಯಿತು, ಡಾಟರ್ ಇನ್ ಲಾ ಬಂದಲು, ಡಾಟರ್ ಹೋದ್ಲು, ಆಗ 92 ಆಗುತ್ತೆ. ಅಂದರೆ ಏನು ಚೇಂಜ್ ಆಯಿತು ಅಲ್ಲಿ? ಡಾಟರು ಆ ಕ್ಯಾಲ್ಕುಲೇಷನಲ್ಲಿ ಹೊರಗೋದ್ಲು, ಡಾಟರ್ ಇನ್ ಲಾ ಅಂದು ಆ್ಯಡ್ ಆಯಿತು. ಹಾಗಾಗಿ ಈ 94 ವರ್ಷಕ್ಕೆ ನಾವು 20ನ್ನು ಆ್ಯಡ್ ಮಾಡಿ 114 ವರ್ಷ ಬಂತಲ್ಲ, ಅದನ್ನು 92ರಿಂದ ಕಳೆದರೆ ನಮಗೆ ಅವರ ಏಜಿನ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ನೋಡಿ, ಸಮ್ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ 94 + 5 × 4 114 ವರ್ಷಗಳು. ಹೇಗೆ ಅಂದರೆ 4 members ಆಫ್ ಫ್ಯಾಮಿಲಿ 5 ವರ್ಷದ ಹಿಂದೆ 94, 5 ವರ್ಷ ಇವತ್ತು ಅಂದರೆ 5 ವರ್ಷ ಒಬ್ಬರಿಗಾಗಿರುತ್ತೆ. 4 ಜನ ಇದ್ದಾರೆ, 5 4 20, 114 ವರ್ಷ ಆಗುತ್ತೆ. ಆದರೆ ಇವಾಗ ಡಾಟರ್ ಇಲ್ಲ, ಡಾಟರ್ ಇನ್ ಲಾ ಇದ್ದಾಳೆ. ಹಾಗಾಗಿ ಡಾಟರ್ ಇನ್ ಲಾ ಬಂದಮೇಲೆ ಇದು 92 ಆಗಿದೆ. ಹಾಗಾಗಿ 114 - 92, ಆಗ ನಮಗೆ 22 ವರ್ಷ ಸಿಗುತ್ತೆ. ಅದು ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್, ಮಗಳು ಮತ್ತು ಸೊಸೆಗೆ ವಯಸ್ಸಲ್ಲಿರೋ ವ್ಯತ್ಯಾಸ. ಅರ್ಥ ಆಯ್ತಲ್ವಾ? ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಟೋಟಲ್ ಪ್ರೆಸೆಂಟ್ ಏಜಸ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ 25 years ಮೋರ್ ದ್ಯಾನ್ ಪ್ರೆಸೆಂಟ್ ಏಜ್ ಆಫ್ ಆರ್. ಪಿ ಮತ್ತು ಕ್ಯೂನ ಟೋಟಲ್ ಏಜಸ್ಸು ಆರಿನ ವಯಸ್ಸಿನಕ್ಕಿಂತ 25 ವರ್ಷ ಜಾಸ್ತಿ ಇದೆ. ಇಫ್ ಎಟ್ ಪ್ರೆಸೆಂಟ್ ಕ್ಯೂ ಈಸ್ 5 years ಓಲ್ಡರ್ ದ್ಯಾನ್ ಆರ್, ವಾಟ್ ಈಸ್ ಪೀಸ್ ಪ್ರೆಸೆಂಟ್ ಏಜ್? ಈಗ ಕ್ಯೂ ಆರ್ಗಿಂತ 5 ವರ್ಷ ದೊಡ್ಡವನಾದರೆ ಪಿಯ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಹಾಕ್ಕೊಳ್ಳೋಣ ಫಾರ್ಮುಲಾ, ಅಥವಾ ಇರೋ ಡೀಟೇಲ್ಸನ್ನು ಹಾಕ್ಕೊಳ್ಳೋಣ. ಪಿ + ಕ್ಯೂ ಈಕ್ವಲ್ಸ್ ಆರ್ + 25. ಅಂದರೆ ಪಿ + ಕ್ಯೂ ಅಂದರೆ ಪಿ + ಕ್ಯೂಸ್ ಪ್ರೆಸೆಂಟ್ ಏಜಸ್ ಈಕ್ವಲ್ಸ್ ಆರ್ + 25. ಪಿ + ಕ್ಯೂನ ಟೋಟಲ್ ಏಜಸ್ಸು ಆರ್ಗಿಂತ 25 ವರ್ಷ ಜಾಸ್ತಿ ಇದೆ. ಹಾಗಾಗಿ ಆರ್ + 25. ಇಲ್ಲಿ ನಮಗೆ ಕ್ಯೂದು ಇನ್ನೊಂದು ಕೊಟ್ಟಿದ್ದಾರೆ. ಕ್ಯೂ ಈಸ್ 5 years ಓಲ್ಡರ್ ದೆನ್ ಆರ್. ಕ್ಯೂ
ಆರ್ಗಿಂತ 5 ವರ್ಷ ದೊಡ್ಡವನು. ಹಾಗಾಗಿ ಇಲ್ಲಿ ಪಿ ಪ್ಲಸ್ ಆರ್ ಪ್ಲಸ್ 5 ಅಂತಲೂ ಹಾಕೋಬೋದು ಕ್ಯೂ ಬದಲು. ಹಾಗೆ ಇಲ್ಲಿ ಹಾಕಿದ್ದೀನಿ ನೋಡಿ, ಪಿ ಪ್ಲಸ್ ಆರ್ ಪ್ಲಸ್ 5 ಈಕ್ವಲ್ಸ್ ಆರ್ ಪ್ಲಸ್ 25. ಈಗ ಈ ಆರ್ ಪ್ಲಸ್ 5ಅನ್ನು ಈ ಕಡೆ ಕಳಿಸಿದೆ ಅಂದರೆ ಪಿ ಈಕ್ವಲ್ಸ್ ಆರ್ ಪ್ಲಸ್ 25 ಮೈನಸ್ ಆರ್ ಮೈನಸ್ 5. ಹೇಗೆ ಅಂದರೆ ಇಲ್ಲಿ ಆರ್ ಪ್ಲಸ್ ಇದೆ, ಪ್ಲಸ್ 5 ಇದೆ, ಇದು ಮೈನಸ್ ಆಗುತ್ತೆ. ಆರ್ ಹೋಗುತ್ತೆ, ಪ್ಲಸ್ಸು ಮೈನಸ್ಸು. 25 ಮೈನಸ್ 5 20 ಉಳ್ಕೊಳ್ಳುತ್ತೆ. ಪಿ ಈಕ್ವಲ್ಸ್ 20 ಅಂದರೆ 20 ವರ್ಷ. ಪರ್ಸೆಂಟೇಜ್ ಆಫ್ ಪಿ ಈಸ್ 20 ಇಯರ್ಸ್. ಹೀಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ನೀವು ಎಕ್ಸಾಮಲ್ಲಿ ಪ್ರಾಬ್ಲಮನ್ನು ಬೇಗ ಅನಾಲಿಸಿಸ್ ಮಾಡಿ ಅದಕ್ಕೆ ಆನ್ಸರನ್ನು ಕಂಡುಹಿಡಿಬೇಕು. ಟೈಮ್ ತೊಗೋಬಾರ್ದು. ಟೈಮ್ ತೊಗೊಂಡ್ರಿ ಅಂದರೆ ಹೋಯಿತು, ನಿಮಗೆಲ್ಲ ಕ್ವಶನನ್ನು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಹೆಚ್ಚು ಈ ಥರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೇಕು ಮುಂಚೆನೇ, ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆನೇ. ನೀವು ಇಷ್ಟೇ ನೋಡ್ಕೊಂಡ್ರಾಗಲ್ಲ, ಇಲ್ಲಿ 2 ಪ್ರಾಬ್ಲಮ್ ಅಷ್ಟೇ ತೊಗೊಂಡಿದ್ದೀನಿ ನಾನು. ನೀವು ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನು ರೆಫರ್ ಮಾಡಬೇಕು, ಬೇರೆ ಬೇರೆ ಥರ ಇರುತ್ತೆ. ಅದಕ್ಕೆ ಹೇಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಅದನ್ನು ನೋಡ್ಕೋಬೇಕು. ಹೇಗೆ ಬೇಗ ನಾನು ಮಾಡಬಲ್ಲೆ ಅದನ್ನು ನೋಡ್ಕೋಬೇಕು. ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನೀವು ಬೇರೆ ಸೋರ್ಸಿಂದನೂ ಪ್ರಾಬ್ಲಮ್ಗಳನ್ನು ತಗೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಧನ್ಯವಾದಗಳು.